ಹೆಣ್ಣಿಗೆ ವೇಗವಾಗಿ ಸೆಕ್ಸ್ ಮಾಡಿದರೆ ಸುಖ ಸಿಗುತ್ತಾ? ನಿಧಾನವಾಗಿ ಮಾಡಿದರೆ ಸುಖ ಸಿಗುತ್ತಾ? ಸೆಕ್ಸ್ ಎಂಬುದು ಮಾನವ ಸಂಬಂಧಗಳಲ್ಲಿ ಆಳವಾದ ಭಾವನೆ, ಆಪ್ತತೆ ಮತ್ತು ಆನಂದದ ಪ್ರಕ್ರಿಯೆ. ಪ್ರತಿಯೊಬ್ಬ ವ್ಯಕ್ತಿಯೂ ಬೇರೆ ಬೇರೆ ರೀತಿಯಲ್ಲಿ ಆನಂದವನ್ನು ಅನುಭವಿಸುತ್ತಾರೆ ಮತ್ತು ಇದು ಶಾರೀರಿಕ, ಮಾನಸಿಕ ಮತ್ತು ಭಾವನಾತ್ಮಕ ಅಂಶಗಳಿಗೆ ಅವಲಂಬಿತವಾಗಿರುತ್ತದೆ. ವೇಗ ಅ ಮತ್ತು ನಿಧಾನ ಎಂಬ ಎರಡು ತರ್ಕಗಳು ಪ್ರಸ್ತಾಪವಾದಾಗ ನಾವು ಎರಡರಲ್ಲೂ ವಿಭಿನ್ನ ಅನುಭವಗಳನ್ನು ನೋಡುತ್ತೇವೆ. ವೇಗವಾಗಿ ಸೆಕ್ಸ್. ವೇಗವಾಗಿ ಅಥವಾ ಫಾಸ್ಟ್ ಸೆಕ್ಸ್ನಲ್ಲಿ ಶಾರೀರಿಕ ತೀವ್ರತೆಯು ಹೆಚ್ಚಾಗಿರುತ್ತದೆ. ಕೆಲವರು ಈ ರೀತಿಯ ಸೆಕ್ಸ್ ಅನ್ನು ಉತ್ಸಾಹಭರಿತ, ಆಕರ್ಷಕ ಮತ್ತು ಶಕ್ತಿಯುತ ಎಂದು ಕಾಣುತ್ತಾರೆ. ಆದರೆ ಇದು ಕೆಲವು ವೇಳೆ ಪೆನಿಟ್ರೇಷನ್ ಮುಂಚಿನ ಪೂರ್ವಸಿದ್ಧತೆಯು ಕಡಿಮೆ ಆಗಿರುವ ಕಾರಣ ಮಹಿಳೆಯರಿಗೆ ಆಯ್ತಾಗಿರುವುದಿಲ್ಲ. ಪೂರ್ವಸಿದ್ಧತೆ ಇಲ್ಲದಿದ್ದರೆ ಅವಳು ಅಗತ್ಯವಾದ ಉತ್ಸಾಹವನ್ನು ಹಾಗೂ ಆನಂದವನ್ನು ಅನುಭವಿಸಲು ಸಾಧ್ಯವಾಗದು. ವೇಗದಲ್ಲಿ ದೈಹಿಕ ತೃಪ್ತಿ ಸಿಕ್ಕರೂ ಇತರ ಅಂಶಗಳು ಮುಂತಾದವುಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯಿದೆ. ನಿಧಾನವಾಗಿ ಸೆಕ್ಸ್. ನಿಧಾನವಾಗಿ ಅಥವಾ ಸ್ಲೋ ಸೆಕ್ಸ್ ಇದು ಶಾರೀರಿಕ ಉತ್ಸಾಹಕ್ಕೆ ಬದಲಿ ಆಪ್ತತೆ ಮತ್ತು ಭಾವನಾತ್ಮಕ ಸಂಪರ್ಕಕ್ಕೆ ಹೆಚ್ಚಿನ ಒತ್ತು ನೀಡುತ್ತದೆ. ಇದು ಹೆಚ್ಚಾಗಿ ಮಹಿಳೆಯರಿಗೆ ತೃಪ್ತಿ, ಆನಂದ ಮತ್ತು ಆಪ್ತತೆಯ ಅನುಭವವನ್ನು ತರುತ್ತದೆ. ನಿಧಾನವಾದ ಪ್ರಕ್ರಿಯೆಯು ಮಹಿಳೆಯರ ಶಾರೀರಿಕ ಮತ್ತು ಮಾನಸಿಕ ತೃಪ್ತಿಗೆ ಹೆಚ್ಚು ಸೂಕ್ತವಾಗಿರುತ್ತದೆ. ಈ ರೀತಿಯ ಸೆಕ್ಸ್ನಲ್ಲಿ ಪೂರ್ವಸಿದ್ಧತೆ, ಪ್ರಿಯತಮರ ನಡುವಿನ ಭಾವನಾತ್ಮಕ ಸಂಪರ್ಕ ಮತ್ತು ಸಂವೇದನೆಗಳ ಪರಿಪೂರ್ಣ ಅನುಭವ ಹೆಚ್ಚಾಗಿರುತ್ತದೆ. ಅಂತಿಮವಾಗಿ, ಆದರೆ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ರೀತಿಯ ಸೆಕ್ಸ್ ಅನ್ನು ಆನಂದಿಸುತ್ತಾರೆ. ಕೆಲವು ಹೆಣ್ಣು ಮಕ್ಕಳು ವೇಗದಲ್ಲಿ ಹೆಚ್ಚು ಆನಂದ ಪಡೆಯಬಹುದು, ಇನ್ನು ಕೆಲವು ನಿಧಾನವಾಗಿ ಪ್ರಕ್ರಿಯೆಯಿಂದ. ಇಂಥ ಸನ್ನಿವೇಶಗಳಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಸಂಭಾಷಣೆ ನಡೆಸಿ ಮತ್ತು ಆಕೆಗೆ ಸೂಕ್ತವಾದ ರೀತಿಯ ಸೆಕ್ಸ್ ಅನ್ನು ಹುಡುಕಿಕೊಳ್ಳುವುದು ಮುಖ್ಯ. ಇದು ಮುಕ್ತವಾದ ಸಂಭಾಷಣೆ, ಭಾವನಾತ್ಮಕ ಸಂಪರ್ಕ ಮತ್ತು ಎರಡು ಸಂಗಾತಿಗಳ ಆನಂದಕ್ಕಾಗಿ ಅತ್ಯಂತ ಅಗತ್ಯವಾಗಿದೆ.